ಸರ್ ಗುಡ್ ಮಾರ್ನಿಂಗ್. ನನ್ನ ಮುಖ ಯಾಕೆ ಹಾಗಿದೆ ಗೊತ್ತಾ? ಇವನು ಯಾರೋ ಟ್ರಾಫಿಕಿಂಗ್ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ರಾತ್ರಿಯೆಲ್ಲ ದೇ ಆರ್ ಪ್ಲೇಯಿಂಗ್ ಆರ್ಕೆಸ್ಟ್ರಾ ಬಿಹೈಂಡ್ ದ ಹೌಸ್. ನನಗೆ ಮಲ್ಟಿಪಲ್ ಜಾಬ್ಸ್ ಇದ್ದಾವೆ, ಬಟ್ ಐ ಡೋಂಟ್ ಗೆಟ್ ಪೇಡ್ ಬಿಕಾಸ್ ಆಫ್ ವಾಟ್ ನಾಗರಾಜ್ ಡೆಡ್. ನಾನು ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಕಂಪ್ಲೇಂಟ್ ರೇಸ್ ಮಾಡಿದೆ. ಆವತ್ತು ಅರ್ಚಿತಾ ಕಂಪ್ಲೇಂಟ್ ಕಾಪಿ ತೊಗೊಂಡ್ರು, ಓದಿದ್ರು, ಮತ್ತು ನನ್ನ ಲೀಗಲ್ ಸಪ್ರೇಷನ್ ಫ್ರಮ್ ಪೇರೆಂಟ್ಸ್ ಸೈನಿಂಗ್ ಅಥಾರಿಟಿ ಇಲ್ಲದೆ ಇರೋದು ಅದು ಕೊಟ್ಟೆ. ಶಿ ಕೆಪ್ಟ್ ಇಟ್ ಅಸೈಡ್ ಆ್ಯಂಡ್ ಶಿ ಪಿಕ್ಡ್ ಅಪ್ ಎ ಕಾಲ್ ಫ್ರಮ್ ಎ ಲ್ಯಾಂಡ್ಲೈನ್. ಅಂದರೆ ಅದಕ್ಕೆ ನನಗೆ ಅರ್ಥ ಆಯಿತು, ಇಟ್ ವಾಸ್ ಎ ವೆಲ್ ಇನ್ಸ್ಟ್ರಕ್ಟೆಡ್ ಕಾಲ್ ಫಾರ್ ಹರ್. ನನ್ನ ಕನ್ಸೆಂಟ್ ಇಲ್ದಿರ, ನನ್ನ ಪ್ರೆಸೆನ್ಸ್ ಇಲ್ದಿರ ಕೇಸ್ ಕ್ಲೋಸ್ ಮಾಡಿದ್ದಾರೆ. ನನ್ನ ಐ ಡಿ ಕಾರ್ಡ್ಸು, ನನ್ನ ಪಾಸ್ಪೋರ್ಟು, ಐ ಮೀನ್ ಮೈ ವೋಟರ್ಸ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್ ಇದೆಲ್ಲ ತೊಗೊಂಡೋಗಿ ಮೋಸ್ಟ್ಲಿ ಬೇರೆಯವ್ರನ್ನ ನಿಲ್ಲಿಸಿ ಮಾತಾಡಿಸಿದೆ. ಕ್ಲೋಸ್ ದ ಕೇಸ್. ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗಿದ್ದೆ, ವಿಧಾನಸೌಧ. ಸಾರಿ, ಇಟ್ಸ್ ನೋಡಿ, 3 ದಿವಸ ಜಾಸ್ತಿ ಎದ್ದಿದ್ರೆ ತುಂಬ ಸ್ಟ್ರೈನ್ ಆದರೆ ಮೆಮರಿ ಇಮೇಜಸ್ ಬರೋಲ್ಲ, ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಇನ್ಫಾರ್ಮೇಷನ್ ಸೆಂಟರ್ ಅಂತ ಹೇಳಿ ಹ್ಯೂಮನ್ ರೈಟ್ಸ್ ಕಮಿಷನ್, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಇಟ್ಸ್ ಕೈಂಡ್ ಆಫ್ ನೀವು ಪಿಟಿಷನ್ ಹಾಕಿ ಜಜ್ಮೆಂಟ್ ಕಾಪಿ ತೊಗೊಬೇಕು ಅಂತ ಹೇಳಿದ್ರು. ನನಗೆ ಜಜ್ಮೆಂಟ್ ಕಾಪಿ ಕೂಡ ಓದೋಕ್ಕೆ ಬಿಡಲಿಲ್ಲ. ನನಗೆ ತಂದೆ ತಾಯಿ ಮೇಲೆಲ್ಲ ಕೇಸ್ ಹಾಕಿ ಅಭ್ಯಾಸ ಇಲ್ಲ, ಬಟ್ ದಿಸ್ ಇಸ್ ವೆಲ್ ಆರ್ಗನೈಸ್ಡ್. ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು, ಯು ಆರ್ ನಾಟ್ ಗಿವಿಂಗ್ ಮಿ ಆಪ್ಷನ್. ನನಗೆ ಐ ಮೀನ್ ಏರ್ಪೋರ್ಟ್, ನನ್ನ ಬ್ಯಾಟ್ರಿ, ನನ್ನ ವೆಹಿಕಲ್ ಪೆಟ್ರೋಲ್ ಎಲ್ಲ ಡ್ರೈನ್ ಔಟ್ ಮಾಡಿದ್ದಾರೆ. ದೇ ಹ್ಯಾವ್ ಮೇಡ್ ಎ ಡ್ಯೂಪ್ಲಿಕೇಟ್ ಕೀ ವೆನ್ ದೇ ಹ್ಯಾವ್ ಟೇಕನ್ ಮೀ, ಆ್ಯಂಡ್ ವೆನ್ ಐ ಡ್ರಾಪ್ ದ ವೆಹಿಕಲ್ ದೇ ಪಿಕ್ ಅಪ್ ದ ವೆಹಿಕಲ್ ಆ್ಯಂಡ್ ಕೀಪ್ ರೈಡಿಂಗ್. ಫುಲ್ ಡ್ಯಾಮೇಜ್ ಮಾಡಿ ತಗೊಂಬಂದು ನಿಲ್ಲಿಸ್ತಾರೆ. ಇದಕ್ಕೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಹಾಕಿಡೋಕ್ಕಾಗುತ್ತಾ ಸರ್? So at least if I have your authority and your part of your salary, I can perform your duties on behalf of you. You can attend to other jobs. ನೀವು ಇಲ್ಲದೆ ಇರುವಾಗ you will have a backup resource. I was a state implementation specialist, backup trainer, and training manager for Karnataka State Police. 2014 ಬ್ಯಾಚು ಸರ್. ನನಗೆ ಅಡ್ಜಸ್ಟ್ ಆಗಲ್ಲ ಅಂಥೇಳಿ ನಾನೇ ಹೋಗೋದು ನಿಲ್ಲಿಸ್ಬಿಟ್ಟೆ. ಐ ಡಿಂಟ್ ಇವನ್ ಇನ್ಫಾರ್ಮ್, ನೀದರ್ ಐ ವಾಸ್ ಟೇಕನ್ ಔಟ್ ನಾರ್ ಐ ವಾಸ್ ಇನ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸರ್. ನಾನು ಹೋಮ್ ಮಿನಿಸ್ಟರ್ ಆಫೀಸಲ್ಲಿ ರವಿ ಅಂತ IAS ಆಫೀಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಕ್ಕೆ ಹೋಗಿದ್ದೆ. ಹಿ ಡಸ್ ನೋ ಹೌ ಟು ಟ್ರೀಟ್ ಪೀಪಲ್. ಎಲ್ಲ ಗೌರ್ಮೆಂಟ್ ಆಫೀಸರ್ಸು ಇದೇ ರೀತಿ ಮಾಡಿದ್ರೆ ಐ ಆಮ್ ಮೇಕಿಂಗ್ ಎ ಡಾಕ್ಯುಮೆಂಟ್ರಿ. ಏನು ಮಾಡೋದು? ಇದನ್ನೇ ಎಂಪ್ಲಾಯ್ಮೆಂಟ್ ಮಾಡ್ಕೋಬೇಕಲ್ವ. ದೇ ಗೆಟ್ ಪೇಯ್ಡ್ ಬಟ್ ದೇ ಡೂ ನಥಿಂಗ್. IAS ಆಫೀಸರ್ ಆಗಿ ಅವರು ಕನ್ಸೆಂಟ್ ಕೂಡ ಕೇಳಲಿಲ್ಲ. ದೇ ಸೆಂಟ್ ಮೀ ಹೋಮ್. ಇನ್ನು ತುಂಬ ಇದೆ ಸರ್, ದಸ್ ಲಾಟ್ ಆಫ್ ಥಿಂಗ್ಸ್. IBM ಇಂದ ಎಕ್ಸ್ಟಾರ್ಷನ್ ಆಗಿದ್ದು, ರಮ್ಯಾ ಅನ್ನೋ ಹುಡುಗಿ ಡೇಟಾ ಥೆಫ್ಟ್ ಮಾಡಿದ್ದು. ಐ ಮೀನ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ರೀಕನ್ಸ್ಟ್ರಕ್ಷನ್ ಆಫ್ ದೀಸ್ ಕ್ರೈಮ್ ಇವೆಂಟ್ಸ್, ಬಟ್ ಶಿ ಹ್ಯಾಸ್ ಟು ಕಮ್ ಅಂಡ್ accept the kickback that she has taken. Lot of Congress ministers are involved in kickbacks and business acquisition. ನಾನು ರೆಕಾರ್ಡಿಂಗ್ ಕಳಿಸ್ತೀನಿ. ನಾನು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಐ ವೋಂಟ್ ಗಿವ್ ಎನಿಥಿಂಗ್ ಇನ್ ರೈಟಿಂಗ್ ಬಿಕಾಸ್ ಏನು ಕೆಲಸ ಮಾಡೋದಿಲ್ಲ ಸರ್. ಐ ನೀಡ್ ರೀಸ್ಟೋರೇಷನ್ ಆಫ್ ಮೈ ರೈಟ್ಸ್ and stop treating me like an animal. ಈ ನಾಗರಾಜ್ ಮಾಡಿರೋ ತಪ್ಪಿಂದ ಎಕ್ಸ್ಟಾರ್ಷನಿಂದ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಿ ಅಂಡರ್ಗ್ರೌಂಡ್ ಪೆಟ್ರೋಲ್ ಸಪ್ಲೈ ಮಾಡೋ ಪೆಟ್ರೋಲ್ ಪೈಪ್ ಕಂಪನೀಸ್ದು ಡಾಕ್ಯುಮೆಂಟ್ರಿ ಅವ್ನಿಗೇನಕ್ಕೆ ಬೇಕಾಗಿತ್ತು? ಅವ್ನಿಗೆ ಕಾಂಟ್ಯಾಕ್ಟ್ಸ್ ಬೇಕಾಗಿತ್ತು. ಪ್ಲಸ್ ವೈ ಡಿಡ್ ಈ ಡೌನ್ಲೋಡ್ FBI's ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಕ್ಲಾಸಿಫೈಡ್ ಡೇಟಾ? ಅರೌಂಡ್ 3,800 ಗೌರ್ಮೆಂಟ್ US ಅಥಾರಿಟಿ ಗೌರ್ಮೆಂಟ್ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಡೌನ್ಲೋಡ್ ಮಾಡಿದ್ದಾನೆ. ದೆನ್ he has deleted. He has accessed the SIM card from the mobile. He has transferred it to another mobile. OTP ತಗೊಂಡು ಪಾಸ್ವರ್ಡ್ ರೀಸೆಟ್ ಮಾಡಿ he has downloaded everything and he has deleted. Sabotagation of data ಅಂದರೆ ಸಾಕ್ಷ್ಯಾಧಾರ ನಾಶ ಮಾಡೋದು. ಐ ಡೋಂಟ್ ನೋ ಮಚ್ ಟರ್ಮಿನಾಲಜೀಸ್ ಇನ್ ಕನ್ನಡ ಸರ್.
ಪಂಡಿತ ಥರ ಮಾತಾಡ್ತಿದ್ದೆ, ತಲೆಗೆ ಏಟ್ ಬಿದ್ದು ನಿಮ್ಮ CCB ಆಫೀಸರಿಂದ. ನಿಮ್ಮ CCB ಆಫೀಸರು ಮತ್ತು ACB SP ಶ್ರೀನಾಥ್ ಜೋಶಿ ಅವ್ರ ಇನ್ಸ್ಟ್ರಕ್ಷನಿಂದ ಆಯಿತು. ಬ್ರಿಟಿಷ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೆ. ಐ ಶುಡ್ ಹವ್ ಬೀನ್ ಇನ್ UK. ಕರ್ಕೊಂಡೋಗಿ ದೇ ಹಿಟ್ ಮೀ ಇನ್ ದ CNR ಆಫ್ಟರ್ ಡ್ರೈನಿಂಗ್ ಔಟ್ ಫ್ಲೂಯಿಡ್ಸ್ ಫ್ರಮ್ ದ ಬಾಡಿ ಇನ್ ಸಮ್ ಔಟ್ಸ್ಕರ್ಟ್ಸ್. ಇದೇ ಥರ ಟಾರ್ಚರ್ ಕೊಡ್ತಿದ್ರು ಮನೆ ಹಿಂದ್ಗಡೆ ಬಂದು. ಥ್ರೆಟ್ಸು, ಬೈಯೋದು, ಬೈಗುಳ, ಕೆಟ್ಟ ಮಾತು ಎಲ್ಲ ಪೊರ್ಕಿ ನನ್ನ ಮಕ್ಕಳು. ಮಾತಾಡೋಕ್ಕೂ ಬರೋದಿಲ್ಲ. ನಾನು ಕೆಟ್ಟ ಮಾತಲ್ಲಿ ಮಾತಾಡ್ಬೋದು ಅವ್ರ ಹತ್ರ, ಬಟ್ ಇಟ್ ಡಸಂಟ್ ಸರ್ವ್ ದ ಪರ್ಪಸ್. ಅವ್ರ ಲೆವೆಲ್ಗೆ ಇಳಿದು ಮಾತಾಡಬೇಕಾಗುತ್ತೆ. ಅವ್ರಿಗಿನ್ನ ಚೆನ್ನಾಗೇ ಬರುತ್ತೆ ಕೇಳಿ. ಇಟ್ಸ್ ನಾಟ್ ವರ್ಕಿಂಗ್ ಔಟ್ ಸರ್. ನೀವು ಸರ್ಕಲ್ ಇನ್ಸ್ಪೆಕ್ಟರ, ಹೀಗೆ ಯು ಹ್ಯಾವ್ ಟು ಶೆಡ್ ಸಮ್ ಲೈಟ್ ಆನ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಗರಾಜ್, ಪೊಲೀಸ್ ಗ್ರೌಂಡ್ಸ್ ಗರಾಜ್. ಇದೇ ಥರ ಮಾಡಿ ಲಾಸ್ಟ್ ಟೈಮ್ ರಾಷ್ಟ್ರಪತಿ ಭವನ್ಗೆ ಹೋಗ್ತಿದೆ, ವೆಹಿಕಲ್ ಬಂದು ಕಿತ್ಕೊಂಡು ಹೋದ್ರು. ಕೇಳಿದ್ದಕ್ಕೆ CCB ಆಫೀಸರ್ ಅಂದರು. ವಿಲ್ಸನ್ ಗಾರ್ಡನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ ಅಪ್ಲಿಕೇಶನಲ್ಲಿ, ಇನ್ನೂ ಒಂದು ಕೂಡ ರೆಸ್ಪಾನ್ಸ್ ಬಂದಿಲ್ಲ. ಅಪ್ಲಿಕೇಶನಲ್ಲಿ ಏನು ಕಂಪ್ಲೇಂಟ್ ರೇಸ್ ಮಾಡಿದ್ರು ಅದಕ್ಕೆ ಅಕ್ನಾಲೇಜ್ಮೆಂಟು ಇರೋಲ್ಲ, ಅದ್ರ ಮೇಲೆ ಆ್ಯಕ್ಷನ್ಸು ಇರೋದಿಲ್ಲ. ಯಾವುದೋ ಟ್ರೇಡ್ ವಿಚಾರದಲ್ಲಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಉಲ್ಟಾ ನನ್ನ ಅಕೌಂಟೇ ಫ್ರೀಸ್ ಮಾಡಿಟ್ಟಿದ್ದಾರೆ. ಇವಾಗ ನಾನು ಏರ್ಪೋರ್ಟಿಂದ ಬರೋಕ್ಕೆ ನನ್ನ ಹತ್ರ ಕಮ್ಯೂಟಿಂಗ್ ಚಾರ್ಜಸ್ ಇಲ್ಲ, ನನ್ನ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿಬಿಟ್ಟಿದೆ. ಒಂದು ಬ್ಯಾಂಕ್ ಅಕೌಂಟ್ ಇವಾಗ ಲಾಕ್ ಆಯಿತು. ಇನ್ನೊಂದು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋಣ ಏನು ಮಾಡಿದ್ದಾರೆ ಅಂತ ನೋಡಿದ್ರೆ ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿಟ್ಟಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ. ಆ್ಯಂಟಿ ಕರಪ್ಷನ್ಗೆ ಹೋದರೆ ಶ್ರೀನಾಥ್ ಜೋಶಿ ಹೇಳ್ತಿದ್ದಾರೆ, ನೀವು ಕಡಿ ಕಂಪ್ಲೇಂಟು, ಆಮೇಲೆ ಹೇಳ್ತೀರಿ ನಾವು ಇಂಟ್ರಗೇಷನ್ ಮಾಡಬೇಕೋ ಇಲ್ವೋ ಅಂತ ಹೇಳಿ. ನಾನು ಪ್ರೈಮ್ ಮಿನಿಸ್ಟರ್ ಗ್ರೀವಿಯನ್ಸಲ್ಲಿಗೆ ಬರೆದು ಇವ್ರು ಸಸ್ಪೆನ್ಷನ್ ಆರ್ಡರ್ ರೆಡಿ ಮಾಡ್ಸೋಕ್ಕೆ ಹೇಳ್ಬೇಕಾ ಸರ್? ಶುಡ್ ವಿ ಇನ್ಸ್ಟ್ರಕ್ಟ್ ದೆಮ್ ಟು ಡೂ ದ ಡ್ಯೂಟೀಸ್? ಅವ್ರ ಡ್ಯೂಟಿ ಮಾಡೋದು ನಾವು ಹೇಳ್ಕೊಡ್ಬೇಕಾ? ವಿ ಹ್ಯಾವ್ ಟು ರನ್ ಅರೌಂಡ್, ಎಲ್ಲ ಡಿಜಿಟಲೈಸ್ ಮಾಡಬೇಕು. ಆಗಿಲ್ಲ ಅಂದರೆ ನಾನು IBM ಇಂದ ಕಾಂಟ್ರಾಕ್ಟ್ ತೊಗೊತೀನಿ. ವಿ ವಿಲ್ ರನ್ ದ ಶೋ. ನಾವೇ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡ್ತೀರಿ, ನಾವೇ ಕಾಂಟ್ರಾಕ್ಟ್ ರಿಸೋರ್ಸ್ ತೊಗೊಂಬರ್ತೀರಿ, ಪ್ರಪೋಸಲ್ ಕೊಡ್ತೀನಿ, ಲೆಟ್ ದೆಮ್ ಡಿಪ್ಲಾಯ್ ಆನ್ ಅವರ್ ಪ್ಲ್ಯಾಟ್ಫಾರ್ಮ್. ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಎಲ್ಲ ಕೋಆರ್ಡಿನೇಟ್ ಮಾಡ್ತಾರೆ, ಎಲ್ಲ ಆ್ಯಕ್ಷನ್ಸ್ ತೊಗೊತಾರೆ. ಇವ್ರು ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಲಿ, ಅದು ಒಂದೇ ಸರಿ ಮೊಬೈಲಲ್ಲಿ ಬರ್ತದೆ. ಇಫ್ ದಟ್ ಈಸ್ ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಆ್ಯಂಡ್ ಜೈ ಹಿಂದ್.